ಹಾಯ್ ಹಲೋ ಗುಡ್ ಈವ್ನಿಂಗ್. ಅಂದರೆ ಸಂಜೆ ಸಾಂಬಾರು ಮಾಡೋಣ ಅಂತ ಸಾಂಬಾರಿಗೆಲ್ಲ ರೆಡಿ ಮಾಡ್ಕೋತಾ ಇದ್ದೆ. ಸೊ ಇವತ್ತು ಮಶಪ್ಪು ಪಾಲಕ್ಕು ದಂಟು ಹಾಕಿ ಮಶಪ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಸೊ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಮಾಡಿ, ಸೊ ಶೇರ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್. ಓಕೆ ನೋಡಿ, ಚಿಕ್ಕ ಗೆಡ್ಡೆ 3 ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡು ಚಿಕ್ಕದು ದೊಡ್ಡದಿರಲಿಲ್ಲ. ಸೊ ದಪ್ಪದಾದ್ರೂ ಒಂದೇ ಸಾಕು. ಒಂದು 3 ಟೊಮೊಟೊ, ಒಂದು ಬೌಲ್ ತೆಂಗಿನಕಾಯಿ ತುರಿ, ಮತ್ತು 1-2 ಗೆಡ್ಡೆ ಈರುಳ್ಳಿ. ಸೊ ಇಷ್ಟೆಲ್ಲ ಹಾಕಬೇಕು. ತೊಗರಿಬೇಳೆ 1 ಬೌಲು, ಹೆಸರುಬೇಳೆ 1 ಬೌಲು ತೊಗೊಂಡಿದ್ದೀನಿ. ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿತ್ತು ಮುದ್ದೆಗೆ. ಸೊ ಅನ್ನಕ್ಕೆ ಚೆನ್ನಾಗಿರುತ್ತೆ. ಮೊದಲನೇದಾಗಿ ಸೊಪ್ಪನ್ನ ದಪ್ಪ ಬಿಡಿಸಿಟ್ಕೊಳ್ಳೋದು, ಅಂದರೆ ಹಚ್ಚಿಲ್ಲ, ಸ್ವಲ್ಪ ದಪ್ಪ ಬಾಯಿಗೆ ಹಂಗೆ ಸೊಪ್ಪು ಬಾಯಿಗೆ ಸಿಗಲಿ ಅನ್ನೋ ಕಾರಣಕ್ಕೆ ಸೊಪ್ಪನ್ನ ಸ್ವಲ್ಪ ದಪ್ಪದಾಗಿ ಹಚ್ಚಿಟ್ಕೊಂಡಿದ್ದೀನಿ. ಸಣ್ಣದಾಗಿ ಬೇಕಾದರೂ ಹಚ್ಕೊಂಡು ಬಾಯಿಗೆ ಸಿಗೋಕ್ಕೆ ಇಷ್ಟ ಇಲ್ಲ ಅಂದರೆ ಆ ಥರನೂ ಮಾಡ್ಕೋಬೋದು. ಸೊ ನೋಡಿ, ದಪ್ಪನೇ ಬಿಡಿಸಿಟ್ಕೊಂಡಿದ್ದೀನಿ. ಸೊ ಅದನ್ನು ತೊಳೆದು ಚೆನ್ನಾಗಿ ತೊಳಿಬೇಕು, ಮಣ್ಣಿರುತ್ತೆ. ತೊಳೆದ್ಬಿಟ್ಟು ಮತ್ತು ಒಂದು ಕುಕ್ಕರಲ್ಲಿ ತೊಗರಿಬೇಳೆ, ಹೆಸರುಬೇಳೆ, ಟೊಮೊಟೊ, ಬೆಳ್ಳುಳ್ಳಿ, ಈರುಳ್ಳಿ ಮತ್ತು ತೆಂಗಿನ ತುರಿ, ಸ್ವಲ್ಪ ಜೀರಿಗೆ, ಉಪ್ಪು ರುಚಿಗೆ ತಕ್ಕಷ್ಟು, ಸೊ ಖಾರದ ಪುಡಿ, ಸಾಂಬಾರು ಪುಡಿ ಎಲ್ಲನೂ ಹಾಕಿ ಕುಕ್ಕರನ್ನ 1 ಲೀಟ್ರ್ ನೀರು ಹಾಕಿ ಅದನ್ನು ಕುಕ್ಕರ್ ಮುಚ್ಚಿಬಿಟ್ರೆ ಆಗೋಯ್ತು. ಸೊ ಅದನ್ನು ಸ್ಟವ್ ಮೇಲೆ ಇಟ್ಟು 1-3 ವಿಸಿಲ್ ಬಂದರೆ ಸಾಕು. 1-3 ವಿಸಿಲ್ನ ಕೂಗಿಸ್ಬಿಟ್ಟು ಸ್ವಲ್ಪ ಗಟ್ಟಿಯಾಗಿರುತ್ತೆ. ಆಮೇಲೆ ಗಟ್ಟಿ ಆದಮೇಲೆ ನೋಡಿ, ನೀರು ಹಾಕಾದ್ಮೇಲೆ ಆ ವಿಸಿಲ್ ಆಯಿತಾ, ಮತ್ತು ವಿಸಿಲ್ ಇದ್ದಾದಮೇಲೆ ಸೊ ಅದನ್ನು ಚೆನ್ನಾಗಿ ಮಸ್ಕೊಂಬಿಡ್ಬೇಕು ನೋಡಿ. ಸೊ ಅದನ್ನು ಚೆನ್ನಾಗಿ ಮಸ್ಕೊಂಬಿಟ್ಟು ಕುಕ್ಕರ್ ವಿಸಿಲ್ ಕೂಗಿ ಆದಮೇಲೆ ಮಸ್ಕೊಂಬಿಟ್ರೆ ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ. ಓಕೆ ನೋಡಿ, ಬೆಂದಾಗಿದೆ. 3 ವಿಸಿಲ್ ಹೊಡ್ಸಿದ್ದೀನಿ. ಸೊ ಆಮೇಲೆ ಇವಾಗ ಅದನ್ನು ಚೆನ್ನಾಗೇ ಮಸಿಯೋದು ಕೋಲಿರುತ್ತಲ್ವ, ಸೊ ಅದರಲ್ಲಿ ಮಸ್ಕೋಬೇಕು. ಇಲ್ಲಾಂದರೆ ಸೊಪ್ಪು ತೆಗೆದು ಬರೀ ಸೊಪ್ಪನ್ನೇ ಮಸ್ಕೋಬೋದು. ಟೊಮೊಟೊ ಸೊಪ್ಪು ಎಲ್ಲ ತಗೊಂಡು ನಾನೆಲ್ಲ ಹಾಗೆ ಮಸ್ತಿದ್ದೀನಿ. ಎಲ್ಲ ಮಸ್ಕೊಂಬಿಟ್ಟು ಚೆನ್ನಾಗಿ ಫುಲ್ಲು ನುಣ್ಣಗೆ ಅದೇನು ಬೇಗ ಕದ್ರೆ ಹೋಗುತ್ತೆ. ಅಷ್ಟೊಂದು ಎಫರ್ಟ್ ಹಾಕಿ ಮಸಿಯೋ ಅಂಥದ್ದೇನಿಲ್ಲ. ಸೊ ಬೇಗ ಅದು ಕದ್ರೋಗ್ಬಿಡುತ್ತೆ. ಬೇಳೆನೇ ಅಲ್ವಾ, ಬೇಳೆ ಸೊಪ್ಪು ಎಷ್ಟೊತ್ತು ಆ ಥರ ಎಲ್ಲ ಚೆನ್ನಾಗಿ. ಸೊ ನೋಡಿ, ಆಯಿತು, ಮಸ್ತಿದ್ದೆಲ್ಲ ಮಸ್ತ್ ಆಗೋಯ್ತು. ಓಕೆ, ಮತ್ತು ಇನ್ನೊಂದು ಸ್ವಲ್ಪ ಗಟ್ಟಿ ಇರುತ್ತಲ್ವ, ಸ್ವಲ್ಪ ನೀರು ಹಾಕೋಬೋದು. ಇಲ್ಲಾಂದರೆ ನೀವು ಹಂಗೇ ಇದು ಮಾಡ್ಕೋಬೋದು. ಬೇಕಾದ್ರೆ ಬರೀ ಚಪಾತಿಗೆ ದಾಲ್ ಥರ ಅದನ್ನು ಯೂಸ್ ಮಾಡ್ಕೋಬೋದು, ದಾಲ್ ಥರನೂ ತಿನ್ಬೋದು. ಮತ್ತು ಒಂದು ಸಾಂಬಾರನ್ನ ಅದನ್ನು ನೀರು ಹಾಕ್ಬಿಟ್ಟು ಮತ್ತೆ ಕುದಿಯೋಕೆ ಇಟ್ಕೊಂಡು ಈ ಕಡೆ ಒಗ್ಗರಣೆ ಕೊಟ್ಕೋಬೇಕು. ಈರುಳ್ಳಿ ಹಾಕ್ಕೋಬೋದು, ಬೇಡ ಅಂತ ಏನಿಲ್ಲ. ಈರುಳ್ಳಿ ನಾನು ಹಾಕಿಲ್ಲ, ಕುಕ್ಕರಲ್ಲೇ ಹಾಕಿದ್ನಲ್ವ, ಈರುಳ್ಳಿ ಹಾಕಿಲ್ಲ. ಜೀರಿಗೆ, ಸಾಸಿವೆ, ಕರಿಬೇವು ಹಾಕಿದ್ದೀನಿ. ಸೊ ಹಿಂಗೆ ಹಾಕ್ಕೊಳ್ಳೋರು ಹಾಕ್ಕೋತಾರೆ. ಸೈಡಿಗೆ ಬಿದ್ದುಬಿಡ್ತು ಕರಿಬೇವಿನ ಸೊಪ್ಪು. ಸೊ ನೋಡಿ, ಅದನ್ನು ಒಗ್ಗರಣೆ ಕೊಟ್ಕೊಂಡು ಈ ಕಡೆ ಸಾಂಬಾರು ಕುದೀತಾ ಇರಬೇಕಾದ್ರೆ ಕುದಿಯೋಕೆ ಇಟ್ಟಿದ್ದೆ, ಒಗ್ಗರಣೆ ಕೊಟ್ಟಿದ್ದಾಯಿತು. ಸೊ ಒಗ್ಗರಣೆ ಒಳ್ಳೆ ಒಗ್ಗರಣೆ, ಸ್ವಲ್ಪ 1 ಗೆಡ್ಡೆ ಬೆಳ್ಳುಳ್ಳಿ ಬೇಕಾದ್ರೆ ಒಂದು ಗೆಡ್ಡೆಲಿ 2 ಇಲ್ಕನ ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಒಗ್ಗರಣೆ ಕೊಟ್ಟರೆ ಇನ್ನೂ ಮಸ್ತಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಸಾಂಬಾರು ಕುದ್ದಾದಮೇಲೆ ಅದನ್ನು ಬೇರೆ ಒಂದು ಸ್ಟೀಲ್ ಪಾತ್ರೆಗೆ ಶಿಫ್ಟ್ ಮಾಡಿಕೊಂಡೆ ನಾನು. ಶಿಫ್ಟ್ ಮಾಡಿಕೊಂಡು ಮತ್ತೆ ನೋಡಿ, ಅದು ತುಂಬ ಟೇಸ್ಟಿಯಾಗಿತ್ತು ಸಾಂಬಾರು. ಮುದ್ದೆ ಅನ್ನಕ್ಕೆ ಮಾಡ್ಕೊಂಡು ನೋಡಿ. ನಾವು ಯಾವಾಗಲೂ ಮುದ್ದೆ ನೆಂಚ್ಕೊಳ್ಳೋಕ್ಕೆ, ಸೊ ಸೈಡ್ಸ್ಗೆ ಹಪ್ಳ, ಉಪ್ಪಿನಕಾಯಿ, ಅನ್ನ, ಸಾಂಬಾರು. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.